ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ನೀವೇನೇ ಹೇಳಿ ಕಾಂಗ್ರೆಸ್ ಪಕ್ಷಕ್ಕೆ ಈ ಜನ್ಮದಲ್ಲಂತೂ ಬುದ್ಧಿನೇ ಬರಲ್ಲ. ಇಷ್ಟು ಸೋಲುಗಳಾಯ್ತು, ಇದುವರೆಗೂ ಇವರಿಗೆ ಯಾಕೆ ಸೋಲ್ತಾ ಇದ್ದೀವಿ ಅನ್ನುವಂಥದ್ದು ಅರ್ಥನೇ ಆಗ್ತಾ ಇಲ್ಲ. ಇನ್ನು ಆ ಪಕ್ಷದ ನಾಯಕರು ಅವರಿಗೆ ಬಿಹಾರದಲ್ಲಿ ನಮ್ಮ ಪಕ್ಷ ಅದೆಷ್ಟು ಸೀಟನ್ನು ಗೆದ್ದಿದ್ದೀವಿ ಅನ್ನುವಂಥದ್ದು ಗೊತ್ತಿಲ್ಲ. ಮಾತೆತ್ತಿದ್ರೆ ಬರೀ ಓಟ್ ಚೋರಿ ಅಂತ ಬೊಬ್ಬೆಯನ್ನ ಹಾಕ್ತಾರೆ. ಎಂತಹ ದುರಂತ ನೋಡಿ, ಸ್ವತಃ ಮೋದಿಜಿಯವರ ಟಿಪ್ಸ್ ಅನ್ನು ಕೊಡ್ತಾ ಇದ್ದಾರೆ, ನಿಮ್ಮ ಸ್ಟ್ರಾಟಜಿಯನ್ನ ಬದಲಾವಣೆ ಮಾಡ್ಕೊಳ್ಳಿ ಅಂತ. ಆದ್ರೂ ಬದಲಾಗುವಂತಹ ಲಕ್ಷಣ ಅಂತೂ ಕಾಣಿಸ್ತಾನೆ ಇಲ್ಲ. ವೀಕ್ಷಕರು, ನಿಮಗೆ ಮೋದಿಜಿಯವರು ಕಾಂಗ್ರೆಸ್ ಬಗ್ಗೆ ಒಂದು ಮಾತನ್ನ ಹೇಳಿದ್ರು, ನೆನಪಿದೆಯಾ? ಕಾಂಗ್ರೆಸ್ ಅಂತ ಅಂದ್ರೆ MMC ಅಂದ್ರೆ ಮುಸ್ಲಿಂ ಮಾವೋಯಿಸ್ಟ್ ಕಾಂಗ್ರೆಸ್ ಅಂತ. आज कांग्रेस मुस्लिम लीगी माओवादी कांग्रेस यानी MMC बन गई है। ये कांग्रेस मुस्लिम लीगी माओवादी कांग्रेस है, ये MMC है। ಇದರಲ್ಲಿ ಅನುಮಾನನೇ ಬೇಡ. ಕಾಂಗ್ರೆಸ್ ಈ ವಿಚಾರದಲ್ಲಿ ಬಹಳ ಸ್ಪಷ್ಟವಾಗಿದೆ. ನಮಗೆ ಹಿಂದೂಗಳ ವೋಟ್ ಬೀಳದೇ ಇದ್ರೂ ಪರವಾಗಿಲ್ಲ, ನಾವು ಮುಸ್ಲಿಂ ಓಲೈಕೆ ಬಿಡೋದಿಲ್ಲ. ತೆಲಂಗಾಣದ ಹೈದರಾಬಾದಲ್ಲಿ ಇತ್ತೀಚೆಗೆ ಜುಬಿಲಿ ಹಿಲ್ಸ್ ನಲ್ಲಿ ಉಪಚುನಾವಣೆ ನಡೆಯುತ್ತೆ. ಈ ಉಪಚುನಾವಣೆ ಸಮಯದಲ್ಲಿ ತೆಲಂಗಾಣ ಮುಖ್ಯಮಂತ್ರಿಗಳಾದಂತಹ ರೇವಂತ್ ರೆಡ್ಡಿ ಅವರ ಮನಸ್ಥಿತಿ ಅದ್ ಎಂಥದ್ದು ಅನ್ನುವಂಥದ್ದು ಅರ್ಥ ಆಗುತ್ತೆ. ರೇವಂತ್ ರೆಡ್ಡಿ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ, ಬಹಳ ಫೇಮಸ್ ಆಗುತ್ತೆ ಆ ಹೇಳಿಕೆ ಕೂಡ. कांग्रेस है तो मुसलमान है, कांग्रेस है तो आपकी इज्जत है। जब कांग्रेस नहीं है अब कुछ नहीं है। कांग्रेस है तो मुसलमान है, कांग्रेस है तो आपकी इज्जत है। जब कांग्रेस नहीं है अब कुछ नहीं है। ಮೋದಿಜಿ ಆ ಹೇಳಿಕೆ ಕೊಟ್ಟ ನಂತರನೇ ಕಾಂಗ್ರೆಸ್ಗೆ ಆ ಒಂದು ಹೊಸ ಹೆಸರನ್ನ ಕೊಟ್ಟಿದ್ದು. ಏನಂತ? MMC, ಮುಸ್ಲಿಂ ಮಾವೋದಿ ಕಾಂಗ್ರೆಸ್. ಇಂತಹ ವಿಚಿತ್ರ ನೋಡಿ. ತೆಲಂಗಾಣದ ಮುಖ್ಯಮಂತ್ರಿಗಳಾದಂತಹ ರೇವಂತ್ ರೆಡ್ಡಿ ಅವರು ತಮ್ಮ ಪೊಲಿಟಿಕಲ್ ಕೆರಿಯರ್ ಶುರು ಮಾಡಿದ್ದು ABVP, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿಂದ. ಆದ್ರೆ ಅಧಿಕಾರದ ಆಸೆಗೆ ರೇವಂತ್ ರೆಡ್ಡಿ ಈಗ ಎಷ್ಟರ ಮಟ್ಟಿಗೆ ಸನಾತನ ಅದೇ ರೀತಿ ಹಿಂದೂ ವಿರೋಧಿ ಆಗಿದ್ದಾರೆ ಅಂತಂದ್ರೆ ఇమాజిన్ కూడా ಮಾಡ್ಕೊಳ್ಳೋದಕ್ಕೆ ఆగోదిಲ್ಲ. హిందువులలో ఎన్ని దేవతలు ఉండ్రు, ఎంతమంది దేవుళ్ళు? 3 కోట్లు ఉండ్రా? ఎందుకున్నాయి? పెళ్లి చేసుకోవడానికి హనుమంతుడు ఉన్నాడు, 2 పెళ్లిళ్ళు చేసుకునేటోనికి ఇంకొక ఆయన దేవుడు ఉన్నాడు, మందు తాగేటోళ్ళకి ఓ దేవుడు ఉన్నాడు, ఎల్లమ్మ, పోషమ్మ, మైసమ్మ, కళ్ళు కొయ్యాలి, కోడి కొయ్యాలి అనేటోళ్ళకు ఉండ్రు, పప్పన్నం తినేటోళ్ళకు కూడా దేవుడు ఉండు. అవునా? అన్ని రకాల దేవుళ్ళు ఉన్నారు. ಒಂದು ಸತ್ಯವನ್ನ ಹೇಳಬೇಕು ಅಂತಂದ್ರೆ ಅಟ್ ಪ್ರೆಸೆಂಟ್ ದಕ್ಷಿಣ ಭಾರತದ ಈ ಕಾಂಗ್ರೆಸ್ ಆಡಳಿತದ ರಾಜ್ಯದಲ್ಲಿ ಹಿಂದೂಗಳಿಗೆ ಒಂದು ದೊಡ್ಡ ಅಪಾಯ ಇರುವಂತದ್ದು ಇವರುಗಳಿಂದಾನೆ. ವೀಕ್ಷಕರೇ, ತೆಲಂಗಾಣದ 85% ಜನತೆ ರೇವಂತ್ ರೆಡ್ಡಿ ಅವರ ಮೇಲೆ ನಂಬಿಕೆಯನ್ನ ಇಟ್ಟು ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಅಧಿಕಾರವನ್ನು ಕೊಡ್ತಾರೆ. ಆದ್ರೆ ಕಾಂಗ್ರೆಸ್ ಇವತ್ತಿಗೂ ಕೂಡ ಅಲ್ಲಿ ಅಭಿವೃದ್ಧಿ ಕೆಲಸವನ್ನು ಮಾಡ್ತಾ ಇಲ್ಲ. ಆದ್ರೆ ಹಿಂದೂಗಳನ್ನ ಮಾತ್ರ ಬಹಳ ಚೆನ್ನಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಜಸ್ಟ್ ಲೈಕ್ ಕರ್ನಾಟಕ. ವೀಕ್ಷಕರೀಗ ಕಳೆದ ವಾರದ ಒಂದು ಇನ್ಸಿಡೆಂಟ್ ಬಗ್ಗೆ ನೀವು ಕೇಳಿದ್ರೆ ಹಿಂದೂಗಳ ರಕ್ತ ಕುದಿಲೇಬೇಕು ಅಂತಹ ನಿರ್ಧಾರವನ್ನು ಅಲ್ಲಿ ತೆಗೆದುಕೊಂಡಿದ್ದಾರೆ. ಏನು ನೋಡಿ, ಈಗ ದಕ್ಷಿಣ ಭಾರತದಲ್ಲಿ ಶಬರಿಮಲೆ ದೇವಾಲಯಕ್ಕೆ ಅಯ್ಯಪ್ಪ ಸ್ವಾಮಿಯ ಭಕ್ತರು ತೀರ್ಥಯಾತ್ರೆಯನ್ನ ಕೈಗೊಳ್ಳುವಂತಹ ಸಮಯ. ಈ ತೀರ್ಥಯಾತ್ರೆಗೂ ಮುನ್ನ ಮಾಲೆಯನ್ನ ಧರಿಸಿ ಅಯ್ಯಪ್ಪ ಸ್ವಾಮಿ ಪೂಜೆಯನ್ನ ಮಾಡ್ತಾರೆ. ಇದರ ಹಿಂದೆ ಬಹಳ ಅದ್ಭುತವಾದಂತಹ ಕಾರಣ ಕೂಡ ಇದೆ. ಮನಸ್ಸಿನ ಶುದ್ಧಿ, ದೇಹದ ಶುದ್ಧಿ. ಇದರ ನಂತರ ಭಗವಾನ್ ಅಯ್ಯಪ್ಪ ಸ್ವಾಮಿಯ ದರ್ಶನ. ಕಠಿಣ ತಪಸ್ಸಿರುತ್ತೆ ಇದರಲ್ಲಿ. ಈ ತಪಸ್ಸಿನ ಸಮಯದಲ್ಲಿ ಭಗವಾನ್ ಅಯ್ಯಪ್ಪ ಸ್ವಾಮಿಯ ದೀಕ್ಷೆಯನ್ನು ತಗೊಳ್ತಾರೆ. ಈ ದೀಕ್ಷೆಯ ಸಂಕೇತವಾಗಿ ತುಳಸಿ ಅಥವಾ ರುದ್ರಾಕ್ಷಿ ಮಾಲೆಯನ್ನ ಧರಿಸಲಾಗತ್ತೆ. ಆದ್ರೆ ಇವತ್ತು ಈ ರೀತಿ ಮಾಲೆಯನ್ನ ಧರಿಸಿದ್ರು ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ತೆಲಂಗಾಣದ ಹೈದರಾಬಾದ್ನಲ್ಲಿ 2 ಸಬ್ ಇನ್ಸ್ಪೆಕ್ಟರ್ಗಳ ಮೇಲೆ ರೇವಂತ್ ರೆಡ್ಡಿ ಸರ್ಕಾರ ಕ್ರಮವನ್ನ ಕೈಗೊಂಡಿದೆ. 2 ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ಗಳು, ಒಬ್ರು ಕಾಂಚನಬಾಗ್ ಪೊಲೀಸ್ ಠಾಣೆ ಹೈದರಾಬಾದ್, ಹೆಸರು S ಕೃಷ್ಣಕಾಂತ್, ಇನ್ನೊಬ್ರು ಫಲಕ್ನುಮಾದ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ C ಅಂಜಪ್ಪ. ಇವರ ಮೇಲೆ ಕ್ರಮವನ್ನ ಕೈಗೊಂಡಿದ್ದಾರೆ. S ಕೃಷ್ಣಕಾಂತ್ ಅದೇ ರೀತಿ C ಅಂಜಪ್ಪ, ಈ ಇಬ್ರು ಕೂಡ ಸಬ್ ಇನ್ಸ್ಪೆಕ್ಟರ್ಗಳು ಸಸ್ಪೆಂಡ್ ಮಾಡಿದ್ದಾರೆ. ಕಾರಣ, ಅವರು ಅಯ್ಯಪ್ಪ ಸ್ವಾಮಿಯ ಆರಾಧನೆಯನ್ನ ಮಾಡ್ತಾ ಇದ್ರು. ಎಲ್ಲಿಗೆ ಬಂತು ನೋಡಿ ಪರಿಸ್ಥಿತಿ. ಇತ್ತೀಚೆಗೆ ಸ್ವತಃ ಭಾರತದ ರಾಷ್ಟ್ರಪತಿಗಳಾದಂತಹ ದ್ರೌಪದಿ ಮುರ್ಮು ಅವರೇ ಶಬರಿಮಲೆ ದೇವಾಲಯಕ್ಕೆ ಹೋಗ್ತಾರೆ, ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನ ಮಾಡ್ತಾರೆ. ದೇಶದ ಪ್ರಥಮ ಪ್ರಜೆಯೇ
ಸ್ವತಃ ಕಪ್ಪು ಬಟ್ಟೆಗಳನ್ನು ಧರಿಸ್ತಾರೆ. ಆದ್ರೆ ತೆಲಂಗಾಣದಲ್ಲಿ ಪೊಲೀಸರು ಅಯ್ಯಪ್ಪ ಸ್ವಾಮಿಯ ಆರಾಧನೆ ಮಾಡೋ ಹಾಗೆ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ಸರಕಾರಿ ಅಧಿಕಾರಿಗಳನ್ನ ಈ ರೀತಿ ಸಸ್ಪೆಂಡ್ ಮಾಡಲಾಗುತ್ತೆ. ವೀಕ್ಷಕರೇ, ತೆಲಂಗಾಣ ಪೊಲೀಸ್ ಡಿಸಿಪಿ ಹೊರಡಿಸಿದಂತಹ ಮೆಮೋದಲ್ಲಿ ಸಸ್ಪೆಂಡಿಗೆ ಕೊಟ್ಟಂತಹ ಕಾರಣವನ್ನ ನೋಡಿದ್ರೆ ನಿಜಕ್ಕೂ ನಗು ಬರುತ್ತೆ. ಭಾರತದ ಸಂವಿಧಾನ ಎಲ್ಲರಿಗೂ ಕೂಡ ಧಾರ್ಮಿಕ ಸ್ವಾತಂತ್ರ್ಯ ಅನ್ನುವಂಥದ್ದನ್ನ ನೀಡುತ್ತೆ. ಅಷ್ಟಿದ್ದ ಮೇಲೂ ಅಯ್ಯಪ್ಪ ಸ್ವಾಮಿಯ ದೀಕ್ಷೆಯ ಮಾಲೆಯನ್ನು ಧರಿಸಿದ್ರೆ ಇವರಿಗೆ ಯಾಕೆ ಉರಿ ಅಂತ ಇದೇ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಒಂದು ಸಾಂವಿಧಾನಿಕ ಸ್ಥಾನದಲ್ಲಿದ್ರು ಕೂಡ ಮುಸಲ್ಮಾನರನ್ನ ಮೆಚ್ಚಿಸೋದಕ್ಕೆ ಜುಬ್ಲಿ ಹಿಲ್ಸ್ ನ ಪ್ರಚಾರದ ವೇಳೆ ಬಿಳಿ ಟೋಪಿಯನ್ನು ಧರಿಸಿ ಪ್ರಚಾರವನ್ನ ಮಾಡ್ತಾರೆ. ಆಗ್ಲೇ ಅವರೊಂದು ಹೇಳಿಕೆಯನ್ನು ಕೊಟ್ಟಿದ್ದು ಏನು, ಕಾಂಗ್ರೆಸ್ ಅಂದ್ರೆ ಮುಸ್ಲಿಂ, ಮುಸ್ಲಿಂ ಅಂದ್ರೆ ಕಾಂಗ್ರೆಸ್ ಅಂತ. कांग्रेस है तो मुसलमान है, कांग्रेस है तो आपकी इज्जत है. जब कांग्रेस नहीं है अब कुछ नहीं है. कांग्रेस है तो मुसलमान है, कांग्रेस है तो आपकी इज्जत है. जब कांग्रेस नहीं है अब कुछ नहीं है. ಅಂದ್ರೆ ತೆಲಂಗಾಣ ಸರ್ಕಾರದ ಮುಖ್ಯಮಂತ್ರಿಗಳಾದಂತಹ ರೇವಂತ್ ರೆಡ್ಡಿ ಅವರು 85% ತೆಲಂಗಾಣದ ಹಿಂದೂಗಳಿಗೆ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಇರುವಂತದ್ದೇ ಮುಸಲ್ಮಾನರಿಗಾಗಿ, ಕೇವಲ ಮುಸಲ್ಮಾನರ ಹಕ್ಕುಗಳಿಗಾಗಿ ಅಂತ. ಹೌದಲ್ವೋ? ಅವ್ರು ಹೇಳಿದ್ರೆ ಅರ್ಥ ಅದೇ ಆಗುತ್ತಲ್ವಾ? ನೋಡಿ, ಶಹಜಾದ್ ಪೂನಾವಾಲ್ ಅವರು ಹೇಳ್ತಾರೆ, ನಾನು ಹಿಂದೂ ಮುಸ್ಲಿಂ ಅಂತ, ನಾನು ಭಾರತದಲ್ಲಿ ಹುಟ್ಟಿದ್ದೀನಿ, ಆದ್ರಿಂದ ನಾನು ಹಿಂದೂ ಮುಸ್ಲಿಂ ಅನ್ನುವಂತ ಹೇಳಿಕೆಯನ್ನು ಕೊಡ್ತಾರೆ. ಇನ್ನೂ ಕೆಲವರು ಇದ್ದಾರೆ, ಅವರ ಥಿಂಕಿಂಗ್ ಹೇಗಿದೆ ಅಂತಂದ್ರೆ ಹಿಂದೂಗಳು ಕಾಫಿರರು, ಅವರನ್ನ ಕೊಲ್ಲಬೇಕು, ಅದಾದ ನಂತರ ಗಾಜ್ವಾ ಎ ಹಿಂದ್ ಅನ್ನು ಸ್ಥಾಪನೆ ಮಾಡಬೇಕು, ಹಿಂದೂಯೇತರರನ್ನ ಮುಸ್ಲಿಂ ಮತಕ್ಕೆ ಮತಾಂತರ ಮಾಡಬೇಕು. ಬಹುಶಃ ರೇವಂತ್ ರೆಡ್ಡಿ ಅವರು ಹೇಳಿದ್ದು ಅದೇ ಅರ್ಥಕ್ಕೆ ಹೋಗುತ್ತೆ. ನಾವು ಅದೇ ಅರ್ಥ ಅಂತ ಹೇಳ್ತಿಲ್ಲ, ಅದೇ ಅರ್ಥಗಳು ಬಹಳಷ್ಟು ಬರುತ್ತಲ್ವಾ? ಕಾಂಗ್ರೆಸ್ ಅಂದ್ರೆ ಮುಸ್ಲಿಂ, ಮುಸ್ಲಿಂ ಅಂದ್ರೆ ಕಾಂಗ್ರೆಸ್ ಅಂತ ಹೇಳಿದ್ರೆ ಏನರ್ಥ? ಅಂಡ್ ನೀವು ಮಾಡ್ತಾ ಇರುವಂತಹ ಕೆಲಸ ಅದಕ್ಕೆ ಪೂರಕವಾಗಿ ಇದೆ, ಹೌದಲ್ವೋ? ರೇವಂತ್ ರೆಡ್ಡಿ ಅವರು ಕೇವಲ ಮುಸ್ಲಿಂ ಸಂಪ್ರದಾಯಗಳನ್ನು ಮಾತ್ರ ಪಾಲಿಸ್ತಾರೆ, ಅವರ ಪರವಾಗಿ ಮಾತ್ರ ನಿಲ್ತಾರೆ. ವೀಕ್ಷಕರು, ಅವರು ಕೊಟ್ಟಂತಹ ಆದೇಶದಲ್ಲಿ ಏನಿದೆ ಅಂತ ಹೇಳ್ತೀನಿ ಕೇಳಿ. ಈ ಇಬ್ಬರು ಸಬ್ ಇನ್ಸ್ಪೆಕ್ಟರ್ಗಳು ಅಂಜಪ್ಪ, ಅದೇ ರೀತಿ ಕಾಂಚನ್ ಬಾಗ್ನ ಕೃಷ್ಣಕಾಂತ್ ಅವರು ಕರ್ತವ್ಯದ ಸಮಯದಲ್ಲಿ ಅಯ್ಯಪ್ಪ ಸ್ವಾಮಿಯ ದೀಕ್ಷೆಯ ಮಾಲೆಯನ್ನ ಧರಿಸಿದ್ರು. ಕರ್ತವ್ಯದ ಸಮಯದಲ್ಲಿ ಯಾವುದೇ ಧಾರ್ಮಿಕ ಕ್ರಿಯೆಗೆ ಅನುಮತಿ ಇಲ್ಲ. ಒಂದು ವೇಳೆ ಹೀಗೆ ಪಾಲ್ಗೊಳ್ಳಬೇಕು ಅಂತ ಅಂದ್ರೆ ಮೊದಲು ರಜೆಯನ್ನ ಕೇಳಬೇಕು, ಅಲ್ಲದೆ ಮಾಲೆಯನ್ನ ಹಾಕೊಳ್ಳುವಾಗ ಗಡ್ಡ ಕೂದಲನ್ನ ಬೆಳೆಸೋದಕ್ಕೆ ಅನುಮತಿಯನ್ನ ನೀಡಲ್ಲ ಅಂತ ಬರೆದಿದ್ದಾರೆ. ಇದೇ ರೇವಂತ್ ರೆಡ್ಡಿ ಅವರ ಸರ್ಕಾರ ರಂಜಾನ್ ಸಮಯದಲ್ಲಿ ತೆಲಂಗಾಣದ ಎಲ್ಲಾ ಮುಸ್ಲಿಂ ನೌಕರರು, ಅದು ಪೊಲೀಸರಾಗ್ಲಿ ಅಥವಾ ಯಾವುದೇ ಸರ್ಕಾರಿ ನೌಕರರಾಗ್ಲಿ, ಅವರಿಗೆ ವಿಶೇಷ ಸೌಲಭ್ಯವನ್ನ ನೀಡ್ತಾರೆ, ಅರ್ಧ ದಿನ ರಜೆಯನ್ನ ನೀಡ್ತಾರೆ. ಯಾಕೆ? ಅವರು ಉಪವಾಸವನ್ನ ಮಾಡ್ತಾ ಇದ್ದಾರೆ, ರೋಜಾಚರಣೆಯನ್ನ ಮಾಡ್ತಾ ಇದ್ದಾರೆ, ಆ ಕಾರಣಕ್ಕೆ. ಹೌದಾ? ದಿನಕ್ಕೆ 5 ಬಾರಿ ನಮಾಜ್. ಆಗ ಈ ಪೊಲೀಸರು ಅಥವಾ ಸರ್ಕಾರಿ ನೌಕರರು ಕರ್ತವ್ಯದ ಸಮಯದಲ್ಲಿ ನಮಾಜ್ ಮಾಡೋದಕ್ಕೆ ಹೋಗಬಹುದು. ಆಗ ಅವರ ಈ ಮೆಮೊ ಎಲ್ಲಿ ಹೋಗುತ್ತೆ? ರಸ್ತೆಗಳಲ್ಲಿ ನಮಾಜ್ ಮಾಡಿದಾಗ ಈ ರೂಲ್ಸ್ಗಳು ಎಲ್ಲಿ ಹೋಗುತ್ತವೆ? ಆಗ ಇವುಗಳು ನೆನಪಾಗೋದಿಲ್ವಾ? ಆಗ ಅವರಿಗೆ ಯಾವ ನಿಯಮವನ್ನು ಹಾಕ್ತೀರಾ ರೇವಂತ್ ರೆಡ್ಡಿ ಅವರೇ? ನಿಯಮ ಅಂತ ಬಂದಾಗ ಎರಡೂ ಕಡೆ ಒಂದೇ ರೀತಿಯಲ್ಲಿ ಇರಬೇಕು. ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ ಅಂತಂದ್ರೆ ಆಗಲ್ಲ. ರೂಲ್ಸ್ ಅಂತಂದ್ಮೇಲೆ ಎಲ್ಲರಿಗೂ ಒಂದೇ ರೀತಿಯಾದಂತಹ ರೂಲ್ಸ್ ಅಪ್ಲೈ ಆಗಬೇಕು, ಆಗ ಅದನ್ನು ಒಪ್ಕೊಳ್ಳಬಹುದು. ಇಲ್ಲ ಅಂತಂದ್ರೆ ಈ ರೀತಿಯಾದಂತಹ ಪ್ರಶ್ನೆ ಖಂಡಿತವಾಗ್ಲೂ ಬಂದೇ ಬರುತ್ತೆ. ನಿಮಗೆ ಪ್ರಭು ಶ್ರೀರಾಮನ ಪೂಜೆ ಮಾಡಿದ್ರೆ, ಚಂದನವನ್ನ ಹಚ್ಚಿದ್ರೆ, ಕುತ್ತಿಗೆಯಲ್ಲಿ ರುದ್ರಾಕ್ಷಿಯ ಮಾಲೆಯನ್ನು ಧರಿಸಿದ್ರೆ ತಕ್ಷಣ ಅವರನ್ನ ಅಧರ್ಮಿ, ಸಂವಿಧಾನ ವಿರೋಧಿ ಅಂತ ಹೇಳ್ತೀರಾ? ಯಾಕೆ ಹಾಗಾಗುತ್ತೆ? ಆ ಕಡೆ ಮಾಡಿದ್ರೆ ಸರಿ, ಈ ಕಡೆ ಮಾಡಿದ್ರೆ ತಪ್ಪು. ಆ ಕಡೆ ಮಾಡಿದ್ರೆ ಧರ್ಮೀಯರು, ಈ ಕಡೆ ಮಾಡಿದ್ರೆ ಅಧರ್ಮೀಯರು. ಆ ಕಡೆ ಮಾಡಿದ್ರೆ ರೂಲ್ಸ್ ಏನು ಇಲ್ಲ, ಈ ಕಡೆ ಮಾಡಿದ್ರೆ ರೂಲ್ಸ್. ಹೇಗೆ ನಡೆಯುತ್ತೆ ಇದು? ಇದು ತೆಲಂಗಾಣದ ವಾಸ್ತವ. ಹಿಂದೂಗಳೇ ಒಂದು ಸತ್ಯವನ್ನ ಹೇಳ, ಇವೆಲ್ಲವನ್ನ ಯಾವುದೋ ಬೇರೆ ಧರ್ಮದವರು ಬಂದು ಮಾಡ್ತಾ ಇಲ್ಲ, ಬೇರೆ ಮತದವರು ಬಂದು ಮಾಡ್ತಾ ಇಲ್ಲ, ಸ್ವತಃ ಹಿಂದೂ ಧರ್ಮದವರೇ ಬಂದು ಮಾಡ್ತಾ ಇರುವಂಥದ್ದು. ಅಧಿಕಾರಕ್ಕಾಗಿ ಇವರುಗಳು ಯಾವ ಲೆವೆಲ್ಗೆ ಬೇಕಾದರೂ ಇಳಿತಾರೆ. ಅದಕ್ಕೆ ರೇವಂತ್ ರೆಡ್ಡಿ ಅವರು ಒಂದು ಸಾಕ್ಷಿ ಅಂತ ಹೇಳಬಹುದು. ನಿಮಗೇನನ್ಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ.
ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ.